ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ದೇಹಕ್ಕೆ ತಂಪಾಗುವಂತಹ ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹೆಸರುಬೇಳೆ ಪಾಯಸ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇನ್ನು ಸಮ್ಮರ್ ಸೀಸನ್ ಅಂತೂ ಇದು ತುಂಬಾ ಯೂಸ್ ಆಗುತ್ತೆ. ಬಾಡಿ ತುಂಬ ಹೀಟ್ ಆಗಿದ್ದರೆ ಇದು ಕೋಲ್ಡ್ ಮಾಡೋ ಅಂಶ ಇರುತ್ತೆ. ಸೊ ಹಾಗಾಗಿ ಹೆಸರುಬೇಳೆ ಪಾಯಸ ಪ್ರತಿಯೊಬ್ಬರಿಗೂ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಇದಕ್ಕೆ ನಾನು 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಹಾಗೆಯೇ 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಸಿಹಿ ನೋಡ್ಕೊಂಡು ಬೇಕಾದ್ರೆ ಜಾಸ್ತಿನೂ ತೊಗೋಬಹುದು. ತುಂಬ ಈಸಿ ಸಿಂಪಲ್ಲಾಗಿ ಮಾಡ್ಕೋಬಹುದು. ಈಗ ನಾನು ಇದಕ್ಕೆ ಕಾಯಿ ಹಾಗೆ ಒಂದು ಏಲಕ್ಕಿ, ತೆಂಗಿನಕಾಯಿನ ನಾನು ಸ್ವಲ್ಪ ತರಿಯಾಗೆ ರುಬ್ಕೊಂಡು ಒಂದು ಏಲಕ್ಕಿ ಫ್ಲೇವರ್ಗೆ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಇಷ್ಟ ಐಟಮಲ್ಲಿ ನಾವು ಹೆಸರುಬೇಳೆ ಪಾಯಸನ ತುಂಬ ಬೇಗನೆ ಕ್ವಿಕ್ಕಾಗೂ ಮಾಡ್ಕೋಬಹುದು. ಇವಾಗ ನಾನು ಕುಕ್ಕರ್ಗೆ ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಿ ಒಂದು 3-4 ಸರಿ ಚೆನ್ನಾಗಿ ತೊಳ್ಕೊಂಡು ಆನಂತರ ಒಂದು 3-4 ವಿಷಲ್ ತೆಗೆಸ್ಕೋಬೇಕಾಗತ್ತೆ. ಆವಾಗ ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ, ಸ್ಮೂತಾಗಿರುತ್ತೆ. ಸೊ ಹಾಗಾಗಿ ನಾವು ಯಾವ ಕಪ್ಪಲ್ಲಿ ನೀರು ತೊಗೊಂಡು ಹೆಸರುಬೇಳೆ ಹಾಕಿ ತೊಗೊಂಡಿರ್ತೀವಲ್ಲ, ಸೊ ಅದರಲ್ಲಿ 2-2.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕೂಗಿಸ್ಕೊಳ್ಳಿ. ನೋಡಿ, ಈ ಥರ ವಿಷಲ್ ತೆಗೆದಾಗ ಈ ರೀತಿ ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ, ಸ್ಮ್ಯಾಶ್ ಆಗೋ ರೀತಿಲಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಇವಾಗ ಬೆಲ್ಲ ಹಾಗೆ ನಾವು ಕಾಯಿನ ರುಬ್ಕೊಂಡು ಹಾಕೋಬೇಕಾಗತ್ತೆ. ಈಗ ಜಾರ್ಗೆ ನಾನು ಕಾಯಿನ ಮತ್ತು ಏಲಕ್ಕಿ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಾರು ಮಾಡ್ಕೋಬಹುದು ನೀವು, ಇಲ್ಲ ಸ್ವಲ್ಪ ತರಿಯಾಗಿದ್ದರೂ ಚೆನ್ನಾಗಿರುತ್ತೆ. ನಾವು ಪಾಯಸ ಜೊತೆ ತಿನ್ನುವಾಗ ಚೆನ್ನಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಬೆಲ್ಲ ಹಾಕಿದೆ, ಬಟ್ ಆ ವಿಡಿಯೋ ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ. ನನಗೆ ಬೆಲ್ಲ ಹಾಕಿದ ವಿಡಿಯೋ ಸಿಗಲಿಲ್ಲ. ಸೊ ಹೆಸರುಬೇಳೆ ಹಾಗೆ ಬೆಲ್ಲ ಹಾಕಿ ನಾವೇನು ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀರು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು, ದಪ್ಪನ ತೆಳ್ಳಗಿದೆ ನೋಡಿಕೊಂಡು ಕೈ ಆಡ್ಕೊಂಡು ಚೆನ್ನಾಗಿ ಒಂದು 2-3 ಕುದಿ ಬಂದರೆ ಸಾಕು. ಇದಕ್ಕೆ ಬೇಕಿದ್ರೆ ನೀವು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದು ಕೂಡ ಹಾಕೋಬಹುದು. ಈ ಬೇಡ ಅನ್ನೋರು ಈ ರೀತಿಯಾಗೂ ಮಾಡ್ಕೋಬಹುದು. ಈಗ ನೋಡಿ, ಚೆನ್ನಾಗಿ ಒಂದು 3-4 ಕುದಿ ಚೆನ್ನಾಗಿ ಬಂತು ಅಂದರೆ ನಿಮಗೆ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ. ಹೆಸರುಬೇಳೆ ಪಾಯಸ ಸ್ವಲ್ಪ ಬೇಗನೆ ಉಕ್ಕಿ ಬಂದುಬಿಡುತ್ತೆ, ಹಾಗೆಯೇ ತಳ ಹಿಡಿಯೋದು ತುಂಬ ಬೇಗನೆ ತಳ ಹಿಡಿದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಸಿಮ್ಮಲ್ಲೇ ಈ ರೀತಿ ಕೈ ಆಡ್ಕೊತಾ ಇದ್ದರೆ ನೋಡಿ ಹೆಸರುಬೇಳೆ ಪಾಯಸ ಎಷ್ಟು ಚೆನ್ನಾಗಿರುತ್ತೆ. ದೇಹಕ್ಕೆ, ಆರೋಗ್ಯಕ್ಕೆ ತಂಪು ಅಂತಲೇ ಹೇಳ್ತಾರೆ. ಇನ್ನೂ ಒಳ್ಳೆ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.